ಹಾಯ್, ನೀವು ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಇಲ್ಲ ನಂತರ ಒಂದು ಆರ್ಗನೈಸೇಷನ್ ಅಂಡರ್ ಕೆಲಸ ಮಾಡ್ತಿದ್ರೆ ಈ ವಿಡಿಯೋ ನಿಮಗೇನೆ. ಈ ವಿಡಿಯೋದಲ್ಲಿ ನಾನು 10 ಪ್ರೊಫೆಷ್ನಲ್ ಹ್ಯಾಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನೆಲ್ಲ ನೀವು ಫಸ್ಟೇ ಇದ್ರ ಬಗ್ಗೆ ಅವೇರ್ನೆಸ್ ಇದ್ದರೆ ನೀವು ಒಂದು ಬೆಟರ್ ಫ್ಯೂಚರ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮಗೆಲ್ಲ ಗೊತ್ತಿದೆ, ವರ್ಕ್ ತುಂಬಾ ಇಂಪಾರ್ಟೆಂಟು. ಇನಿಷಿಯಲಿ 20 to 30 ಇಯರ್ಸ್ ಆ ಪೀರಿಯಡಲ್ಲಿ. ಸೊ ಆ ಒಂದು 30 ಇಯರ್ಸ್ ಒಳಗಡೆ ನಾವು ಲೈಫಲ್ಲಿ ಬೇಜಾನ್ ರಿಕ್ವೈರ್ಮೆಂಟ್ಸ್ಗಳಲ್ಲಿ ಫುಲ್ಫಿಲ್ ಮಾಡಬೇಕು. ಅದಕ್ಕೆ ವರ್ಕ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವರ್ಕಲ್ಲಿ ನಾವು ಮಾಡಬಾರ್ದಂಥ 10 ಮಿಸ್ಟೇಕ್ಸ್. ದ ನಂಬರ್ 1 ಯಾಕೆಂದರೆ ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗಬೇಕು. ಬಿ ಫಂಕ್ಷನ್. ಸೊ ಫಂಕ್ಷುಯಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಫಂಕ್ಷುಯಾಲಿಟಿ ಅನ್ನೋದು ನಿಮ್ಮ ಡಿಸಿಪ್ಲಿನ್ನ ಬಂದು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಆದಷ್ಟು ನಿಮ್ಮ ಆಫೀಸ್ ಟೈಮಿಂಗ್ಸ್ ಕರೆಕ್ಟಾಗಿ ಫಾಲೋ ಮಾಡೋದು ಕಲ್ತ್ಕೊಳ್ಳಿ. ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟು. ಸೊ ದ ನಂಬರ್ 2 ಬಂದು ಅವಾಯ್ಡ್ ಅನ್ನೆಸೆಸರಿ ಟಾಕ್ಸ್. ನಾವು ವರ್ಕ್ ಟೈಮಲ್ಲಿ ಬೇಜಾನ್ ಅನ್ನೆಸೆಸರಿ ಟಾಕ್ನ ಒಂದು ಮಾತಾಡೋದನ್ನ ಕಡಿಮೆ ಮಾಡಬೇಕು. ಸೊ ನಿಮ್ಮ ಕೊಲೀಗ್ಸ್ ಜೊತೆ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರಲಿ, ಸೊ ಅನ್ನೆಸೆಸರಿ ಟಾಕ್ನ ಬಂದು ಆದಷ್ಟು ಕಡಿಮೆ ಮಾಡಿ. ವರ್ಕ್ ರಿಲೇಟೆಡಾಗಿ ಮಾತಾಡಿದ್ರೆ ಅದು ನಿಮ್ಮನ್ನ ತುಂಬಾ ಪ್ರೊಫೆಷ್ನಲ್ ಆಗಿ ಬಂದು ರಿಫ್ಲೆಕ್ಟ್ ಮಾಡುತ್ತೆ. ಇದು ನಂಬರ್ 3 ಬಂದು ನಮ್ಮೆಲ್ಲರಿಗೂ ಗೊತ್ತು, ಯಾವುದೇ ಒಂದು ವಿಷಯದಲ್ಲಿ ಸಕ್ಸಸ್ ಆಗಿದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಸೊ ಬರೀ ಹಾರ್ಡ್ ವರ್ಕ್ ಮಾತ್ರ ಅಲ್ಲ, ಸ್ಮಾರ್ಟ್ ವರ್ಕು ತುಂಬಾ ಇಂಪಾರ್ಟೆಂಟು. ಸೊ ಆದಷ್ಟು ಸ್ಮಾರ್ಟ್ ವರ್ಕ್ ಮಾಡೋದನ್ನು ಕಲೀರಿ. ಸೊ ಅದು 3ನೇ ಹ್ಯಾಕು ಸ್ಮಾರ್ಟ್ ವರ್ಕು. ಸೊ ದ 4th ಹ್ಯಾಕ್, ಸೊ ನಮ್ಮೆಲ್ಲರಿಗೂ ಅನಿಸಿರುತ್ತೆ, ಸೊ ನಾವು ತುಂಬಾ ವರ್ಕ್ ಮಾಡ್ತಾಯಿರ್ತೀವಿ, ತುಂಬಾ ಹಾರ್ಡ್ ವರ್ಕ್ ಹಾಕಿ ವರ್ಕ್ ಮಾಡ್ತಾಯಿರ್ತೀವಿ. ಬಟ್ ಆದರೆ ಸಂಬಂಧನೇ ಇಲ್ಲದೆ ಇನ್ನೊಬ್ಬರು ಬಂದು ಅವರಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗ್ತಾನೆ ಇರುತ್ತೆ. ಇದಕ್ಕೆ ರೀಸನ್ ಏನಂದರೆ ಅವರು ವರ್ಕ್ ಮಾಡ್ತಿಲ್ಲ ಅನ್ನೋದಕ್ಕಿಂತ ಅವರವರ ವರ್ಕ್ನ ಬಂದು ಹೊರಗಡೆ ಶೋಕೇಸ್ ಮಾಡ್ತಿದ್ದಾರೆ. ಸೊ ದ 4th ಹ್ಯಾಕ್ ಏನಂದರೆ ಶೋ ಯುವರ್ ವರ್ಕ್ ಔಟ್ಸೈಡ್. ಸೊ ನೀವು ವರ್ಕ್ ಮಾಡ್ತಿರೋದು, ನೀವೇನೇನು ವರ್ಕ್ ಮಾಡ್ತಿದ್ದೀರ ಅಂತ ನಿಮ್ಮ ಆಫೀಸಲ್ಲಿರೋರೆಲ್ಲರಿಗೂ ಆದಷ್ಟು ಗೊತ್ತಾಗಿರಬೇಕು. ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಸೊ ಎಸ್ಪೆಷಲಿ ಮ್ಯಾನೇಜರ್ ಜೊತೆ ಒಳ್ಳೆ ಕನೆಕ್ಷನ್ ಇರಬೇಕು. ಅವ್ರ ಜೊತೆ ನಿಮ್ಮ ವರ್ಕ್ನ ಆವಾಗ ಬಂದು ಶೋಕೇಸ್ ಮಾಡ್ತಾನೆ ಇರಬೇಕು. ಇಲ್ಲಿ ನಮ್ಮನ್ನ ನಾವು ಶೋಕೇಸ್ ಮಾಡ್ಕೊಳ್ಳೋದ್ರೆ ಬೇರೆ ಯಾರು ಶೋಕೇಸ್ ಮಾಡಲ್ಲ. ಸೊ ವರ್ಕಲ್ಲಿ ಶೋಕೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಇದು ಕೂಡ ಒಂದು ಪ್ರೊಫೆಷ್ನಲ್ ಹ್ಯಾಕ್ ಆಗುತ್ತೆ. ಸೊ 5ನೇ ಹ್ಯಾಕ್ ಏನಂದರೆ ಡು ನಾಟ್ ರಿವೀಲ್ ಯುವರ್ ವೀಕ್ನೆಸ್. ಸೊ ನಿಮ್ಮ ವೀಕ್ನೆಸ್ ಬಗ್ಗೆ ನಿಮ್ಮ ಆಫೀಸಲ್ಲಿ ಆದಷ್ಟು ಮಾತಾಡೋದನ್ನ ಕಡಿಮೆ ಮಾಡಿ. ಸೊ ಈ ಒಂದು ವೀಕ್ನೆಸ್ನ ನೀವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರೊಫೆಷ್ನಲಾಗಿ ನೀವು ವೀಕ್ ಆಗಿದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸೊ ಅದೇ ಥರ ನಿಮ್ಮ ವೀಕ್ನೆಸ್ ಏನೇನಿದೆ ಅದನ್ನ ಬಗ್ಗೆ ಸ್ವಲ್ಪ ಆ ಒಂದು ನೀವು ಎಲ್ಲೆಲ್ಲ ವೀಕ್ ಇದ್ದೀರಾ, ಆ ವೀಕ್ ಪಾಯಿಂಟ್ನೆಲ್ಲ ಸ್ಟ್ರಾಂಗ್ ಪಾಯಿಂಟ್ ಆಗಿ ಟರ್ನ್ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು, ಯಾವ್ಯಾವ ಸ್ಕಿಲ್ಲೆಲ್ಲ ಲೆವೆಲಪ್ ಮಾಡಬೇಕು, ಆ ಸ್ಕಿಲ್ಲೆಲ್ಲ ಲೆವೆಲಪ್ ಮಾಡಿ. ಸೊ ಇದು ನಂಬರ್ 5. ನಂಬರ್ 6 ಅವಾಯ್ಡ್ ಶೇರಿಂಗ್ ಪರ್ಸ್ನಲ್ಸ್. ಸೊ ನಮ್ಮೆಲ್ಲರಿಗೂ ಗೊತ್ತು, ಆಫೀಸಲ್ಲಿ ನಾವು ಕೊಲೀಗ್ಸ್ ಜೊತೆ ತುಂಬಾ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊತೀವಿ. ಸೊ ಅವರು ಫ್ರೆಂಡ್ಸು ಕೊಲೀಗ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆದಷ್ಟು ನಿಮ್ಮ ಪರ್ಸ್ನಲ್ಸ್ನ ಆಫೀಸಲ್ಲಿರೋರ ಜೊತೆಲ್ಲ ಶೇರ್ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಇದೊಂದು ಒಳ್ಳೆ ಹ್ಯಾಬಿಟ್ ಕೂಡ. ಸೊ 7th ಹ್ಯಾಕ್ ಏನಂದರೆ ಟೇಕ್ ಪ್ರಿಯಾರಿಟಿ. ಸೊ ನಮ್ಗೆ ಗೊತ್ತು, ಆಫೀಸಲ್ಲಿ ವರ್ಕ್ ಟೈಮಲ್ಲಿ ತುಂಬಾ ವರ್ಕ್ ಇರುತ್ತೆ. ಸೊ ಎಲ್ಲ ವರ್ಕ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ದ ಮೋಸ್ಟ್ ಕಾಮನ್ ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ ನಾವೆಲ್ಲ ವರ್ಕು ಮಾಡಿದ್ರೆ ಮಾತ್ರನೇ ನಮ್ಮ ವರ್ಕ್ನ ಬಂದು ನಾವು ವರ್ಕ್ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಸೊ ನಾವೇನು ಮಾಡಬೇಕಂದ್ರೆ ಎಲ್ಲ ವರ್ಕು ಮಾಡೋದಕ್ಕಿಂತ ಆಫೀಸಲ್ಲಿ ಟಾಪ್ ಪ್ರಿಯಾರಿಟಿ ಇರೋವಂಥ ವರ್ಕ್ ಅಥವಾ ನಿಮಗೆ ಅಸೈನ್ ಆಗಿರೋದ್ರಲ್ಲಿ ಟಾಪ್ ಪ್ರಿಯಾರಿಟಿ ಆಗಿರೋವಂಥ ವರ್ಕ್ನ ಬಂದು ಚೂಸ್ ಮಾಡಿ. ಫಸ್ಟು ಅದನ್ನು ಕಂಪ್ಲೀಟ್ ಮಾಡಿ, ಆಮೇಲೆ ಬಾಕಿ ಇರೋ ಕೆಲಸಕ್ಕೆಲ್ಲ ಟ್ರೈ ಮಾಡ್ಬೋದು. 8th ಪ್ರೊಫೆಷ್ನಲ್ ಹ್ಯಾಕ್ ಏನಂದರೆ ಸೊ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ನಿಮ್ಮ ವರ್ಕಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಸೊ ಆದಷ್ಟು ನಿಮ್ಮ ಆಫೀಸ್ನ ಟಾಪ್ ಪ್ರಿಯಾರಿಟಿ ವರ್ಕನ್ನು ನೀವು ಅಸೈನ್ ಮಾಡ್ತಾರಲ್ಲ, ನಿಮಗೆ ಆ ಅಸೈನ್ ಮಾಡೋದಕ್ಕೆ ಅಥವಾ ನೀವೇ ಆ ಥರ ಟಾಪ್ ಪ್ರಿಯಾರಿಟಿ ವರ್ಕ್ನ ಚೂಸ್ ಮಾಡಿ ರೆಸ್ಪಾನ್ಸಿಬಲಾಗಿ ವರ್ಕ್ ಮಾಡಿ. ಸೊ ನಿಮ್ಮ ಪ್ರಮೋಷನ್ಗೆ ಮತ್ತು ನಿಮ್ಮ ಮೇಲಿರುವಂಥ ಟ್ರಸ್ಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಸಖತ್ತಾಗಿ ಬಂದು ಪ್ರಮೋಷನ್ಗೂ ಸಿಗುತ್ತೆ ಅವ್ರಿಗೆ, ಮತ್ತು ಅವ್ರಿಗೆ ಕಂಪ್ನಿಯಲ್ಲಿ ಸಖತ್ ಅಪ್ರಿಷಿಯೇಷನ್ ಜೊತೆಗೆ ಕಂಪ್ನಿಯಲ್ಲಿ ಒಂದು ಒಳ್ಳೆ ಟ್ರಸ್ಟನ್ನ, ಒಂದು ಒಳ್ಳೆ ಕನೆಕ್ಷನ್ನ ಬಿಲ್ಡ್ ಮಾಡೋದಕ್ಕೂ ಈ ಒಂದು ಹ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ 9th ಹ್ಯಾಕ್ ಏನಂದರೆ ಸೊ ಸ್ಟಾಪ್ ಬೀಯಿಂಗ್ ಡಿಪೆಂಡೆಂಟ್. ಸೊ ನಿಮ್ಮ ಆಫೀಸರ್ಗೆ ಯಾವತ್ತೂ ಗೊತ್ತಾಗಬಾರ್ದು ನೀವು ನಿಮ್ಮ ವರ್ಕ್ ನಂಬ್ಕೊಂಡೇ ಇದ್ದೀರಾ. ಸೊ ಈ ವರ್ಕ್ ಇಲ್ಲ ಅಂದರೆ ಬೇರೆ ವರ್ಕ್ ಇಲ್ಲ ಅಂತ ಆ ಥರ ಇದ್ದರೆ ಅದು ನಿಮ್ಮ ಒಂದು ಬಿಗ್ಗೆಸ್ಟ್ ವೀಕ್ನೆಸ್ ಆಗಿಬಿಡುತ್ತೆ. ಸೊ ನಿಮಗೆ ಆ ಒಂದು ವೀಕ್ನೆಸ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಯಾವಾಗಲೂ ಅಷ್ಟೇ ನಿಮ್ಮ ಕಾನ್ಫಿಡೆಂಟ್ ಹೆಂಗಿರಬೇಕಂದ್ರೆ ಈ ವರ್ಕ್ ಇಲ್ಲ ಅಂದರೂ ನನಗೆ ಇನ್ನೊಂದು ವರ್ಕ್ ಸಿಗುತ್ತೆ ಅನ್ನೋ ಥರ ಆಟಿಟ್ಯೂಡಲ್ಲೇ ಇರಬೇಕು. ಏನಾದರೂ
ಈ ಒಂದೇ ವರ್ಕ್ನ ನಂಬ್ಕೊಂಡಿದ್ದೀರಾ ಅಂತ ಅವ್ರಿಗೇನಾದರೂ ಗೊತ್ತಾಗ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಪ್ರೆಷರು ನಿಮಗೆ ಇರುತ್ತೆ. ಬಿಕಾಸ್ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಅನ್ನೆಸೆಸರಿ ವರ್ಕ್ ಆಗಲಿ, ಪ್ರಿಯಾರಿಟಿ ವರ್ಕ್ ಆಗಲಿ ಎಲ್ಲನೂ ನಿಮ್ಮನ್ನೇ ಅಸೈನ್ ಮಾಡ್ತಾರೆ. ಬಿಕಾಸ್ ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಯಾವತ್ತೂ ಆ ವೀಕ್ನೆಸ್ನ ಬಿಟ್ಕೊಡ್ಬೇಡಿ. ಸೊ ದ ಫೈನಲ್ ಹ್ಯಾಕ್ ಏನಂದರೆ ಶೋ ಯುವರ್ ವರ್ಕ್ ವಿತಿನ್ ದ ಡೆಡ್ ಲೈನ್. ಸೊ ಎಸ್, ಇದು ತುಂಬಾ ಇಂಪಾರ್ಟೆಂಟು. ಒಂದು ಪ್ರಾಜೆಕ್ಟಲ್ಲಿ ನೀವು ಅಸೈನ್ ಆಗಿದ್ದೀರಾ, ಒಂದು ಪ್ರಾಜೆಕ್ಟಲ್ಲಿ ನೀವು ವರ್ಕ್ ಮಾಡ್ತಿದ್ದೀರ ಅಂದರೆ ಸೊ ವಿತಿನ್ ದ ಡೆಡ್ ಲೈನ್ ಒಳಗಡೆ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಅದನ್ನು ಶೋಕೇಸ್ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇದು ತುಂಬಾ ಒಳ್ಳೆ ಹ್ಯಾಬಿಟ್ಟು, ಪ್ಲಸ್ ಇದು ತುಂಬಾ ಒಳ್ಳೆ ಹ್ಯಾಕು ಕೂಡ. ಸೊ ಇದು ಕೂಡ ನಿಮ್ಮ ಮೇಲೆ ಒಂದು ಟ್ರಸ್ಟ್ನ, ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಸೊ ಇದು ಕೂಡ ನಿಮ್ಮೊಂದು ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ತುಂಬಾ ಒಳ್ಳೆ ಸ್ಕಿಲ್. ಇದು ವರ್ಕಲ್ಲಿ ಅಂತಲೇ ಅಲ್ಲ, ಆದಷ್ಟು ಎಲ್ಲ ಕಡೆ ಅಷ್ಟೇ ಆ ಡೆಡ್ಲೈನ್ ಒಳಗಡೆ ಬಂದು ನಿಮ್ಮ ಪ್ರಾಜೆಕ್ಟ್ನ ಶೋಕೇಸ್ ಮಾಡೋದನ್ನು ಹ್ಯಾಬಿಟ್ ಅದು. ಸೊ ಎಲ್ಲ ಕಡೆ ಅಷ್ಟೇ ಡೆಡ್ಲೈನ್ ಒಳಗಡೆ ನೀವು ಪ್ರಾಜೆಕ್ಟ್ನ ಶೋಕೇಸ್ ಮಾಡೋದು ಕಲ್ತ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್. ಸೊ 10 ಪ್ರೊಫೆಷ್ನಲ್ ಹ್ಯಾಕ್ಸ್ ತುಂಬಾ ಇಂಪಾರ್ಟೆಂಟು. ಇದನ್ನು ನೆಕ್ಸ್ಟ್ ಈ 10 ಪ್ರೊಫೆಷ್ನಲ್ ಹ್ಯಾಕ್ಸ್ನ ನೀವು ಕೂಡ ಫಾಲೋ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ.